ನಮಸ್ಕಾರ ಸ್ನೇಹಿತರೆ, ನಮ್ಮ ಇಂದಿನ ವಿಷಯ 10ನೇ ತರಗತಿ ಗಣಿತ. ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿಗಳು, ಅಧ್ಯಾಯ 3. ಕ್ಲಾಸ್ 10 ಗಣಿತ ಅಧ್ಯಾಯ 3, ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಜೋಡಿಗಳು, ಅಭ್ಯಾಸ 3.3, ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 1 4ನೇದ್ದು. ಈ ಕೆಳಗಿನ ರೇಖಾತ್ಮಕ ಸಮೀಕರಣ ಜೋಡಿಗಳನ್ನು ವರ್ಜಿಸುವ ವಿಧಾನ ಮತ್ತು ಆದೇಶ ವಿಧಾನಗಳಿಂದ ಬಿಡಿಸಿ. ಸೊ 4ನೇ ಲೆಕ್ಕ x/2 + 2y/3 - 1. ಈ ಮೊದಲು ವರ್ಜಿಸುವ ವಿಧಾನದಿಂದ ಬಿಡಿಸೋಣ. ವರ್ಜಿಸುವ ವಿಧಾನ x/2 2/3 - 1. ಇಲ್ಲಿ 2 ಮತ್ತು 3ಯಲ್ಲಿ ಲಸ ತೆಗೆದರೆ ಲಸ LCM 6 ಆಗ್ತದೆ. 2 3 6 ಲಸ ಆಗ್ತದೆ. 2 3 3 2 ಅಂದರೆ 3x + 4y = -1. 3x + 4y - 1 ಇದು ಈ ಕಡೆ ಒರೆ ಗುಣಾಕಾರ ಆಗ್ತದೆ = 6. 3x + 4y -6 ಆಗಿದೆ. ಇದು ಈಕ್ವೇಷನ್ ಫಸ್ಟ್ ಆಯಿತು. ಅದೇ ರೀತಿ x/1 y/3 = 3. 1 ಮತ್ತು 3 ಲಸ ಇಲ್ಲಿ 3 ಆಗುತ್ತೆ ನೋಡ್ರಿ. 1 3 1 3x - y / 3 = 3. 3x - y 3 × 3 ಆಯಿತು. 3x - y 3 ಇದು 9. ಈಕ್ವೇಷನ್ ಇದು 2 ಆಯಿತು. ಈಕ್ವೇಷನ್ 1 ಬಂತು, ಈಕ್ವೇಷನ್ 2 ಬಂತು. ಈಗ ನಾವು ಈ ವರ್ಜಿಸುವ ವಿಧಾನದಿಂದ ಬಿಡಿಸೋಣ. ಈಕ್ವೇಷನ್ 1 3x + 4y = -6 ಆಯಿತು. ಈಕ್ವೇಷನ್ 2 3x - y = 9. ಈಕ್ವೇಷನ್ 1, ಇದು ಈಕ್ವೇಷನ್ 2. ಈಗ ನೋಡಿರಿ, ಇಲ್ಲಿ ನಾವು ಸೈನ್ ಚೇಂಜ್ ಮಾಡಬೇಕು. ಮೈನಸ್ ಪ್ಲಸ್ ಮೈನಸ್ 3 3 ಆಯಿತು. ಸೊ ನೋಡಿರಿ, 2 ಪ್ಲಸ್ ಅದ 5y ಬರ್ತೈತಿ. ಇಲ್ಲಿ 2 ಮೈನಸ್ ನೋಡಿರಿ, -15 ಬರ್ತೈತಿ. -15 ಬಂತು. ಸೊ y = -15/5. ಸೊ 5 1 5 3 ಅಂದರೆ -30. ಅಂದರೆ ಇಲ್ಲಿ y ಬೆಲೆ -3 ಆಯಿತು. ಈ ಕ್ವೆಶ್ಚನ್ 1ರಲ್ಲಿ ಸಮೀಕರಣ 1ರಲ್ಲಿ ತುಂಬಿದಾಗ ಈಕ್ವೇಷನ್ 1 3x + 4y = -6 ಅಲ್ಲಿ ಇಲ್ಲಿ ನಾವು y = -3 ತುಂಬಬೇಕು. 3x + 4y ದಲ್ಲಿ -3 ತುಂಬ್ರಿ. -3 = -6. 3x ಪ್ಲಸ್ ಮೈನಸ್ ಆಗ್ತದೆ. 3 4 12. ಇದು -6 ಆ್ಯಸ್ ಇಟ್ ಈಸ್ ತಗೋರಿ. 3x ಇಲ್ಲಿ ಹೇಳ್ರಿ, -6. ಇದು -12 ಈ ಕಡೆ ಹೋದರೆ +12 ಆಗುತ್ತೆ. 3x = ಸೊ 12 ಒಳಗೆ 6 ಹೋದರೆ +6 ಉಳಿತೈತಿ. +6 ಉಳಿತು. ಸೊ x = 6/3 ಆಯಿತು. ಈಗ ಕಡ್ತಾ ಹೊಡೆದ್ರೆ 3 1 3 2. ಸೊ x = 2 ಆಯಿತು. ಸೊ therefore x = 2 and y = -3 ಬರ್ತದೆ ನೋಡ್ರಿ. ಈಗ ಇದೇ ಲೆಕ್ಕ ನಾವು ಆದೇಶ ವಿಧಾನದಿಂದ ಬಿಡಿಸೋಣ. ಸೊ ಇದೇ ಲೆಕ್ಕವನ್ನು ಆದೇಶ ವಿಧಾನದಿಂದ ಬಿಡಿಸೋಣ. x/2
ಪ್ಲಸ್ 2y ಈಕ್ವಲ್ ಟು 3 ಮೈನಸ್ 1. 2 ಮತ್ತು 3 ಎಲ್ ಸಿ ಎಮ್ ತೆಗೆದ್ರೆ ಇಲ್ಲಿ ಎಲ್ ಸಿ ಎಮ್ 6 ಆಗುತ್ತೆ. 2 3 × 6, 3 2 × 6, 3 × 6 3x ಆಯಿತು. 2 ಮತ್ತು 4 ಇಂಟು ಮಾಡಿದ್ರೆ ಇದು 4y ಆಯಿತು, ಮೈನಸ್ 1 ಆಯಿತು. 3x ಪ್ಲಸ್ 4y ಮೈನಸ್ 1, ಈ 6 ಈ ಕಡೆ ಬಂದರೆ ಇಂಟು ಆಗುತ್ತೆ. 3x ಪ್ಲಸ್ 4y ಇದು ಮೈನಸ್ 6 ಆಯಿತು. ಇದು ಇಕ್ವೇಷನ್ 1 ಆಯಿತು. ಅದೇ ಥರ ಇಕ್ವೇಷನ್ 1 ಎರಡನೇದು ಬಿಡಿಸೋಣ. ಇಲ್ಲಿ 1 ಮತ್ತು 3 ಲಸ 3 ಆಗ್ತದೆ. 1 3 3 1 3x ಮೈನಸ್ y ಈಕ್ವಲ್ ಟು 3. 3x ಮೈನಸ್ y ಇದು 3 ಇಂಟು ಈ ಒರೆಗೊಂಡು ಹಾಕೋದು, 3 ಇಂಟು 3 ಆಗೋದು. 3x ಮೈನಸ್ y ಈಕ್ವಲ್ ಟು 9, ಇದು ಇಕ್ವೇಷನ್ ಸೆಕೆಂಡ್ ಆಗುತ್ತೆ. ಈಗ ನೋಡಿರಿ, 3x ಪ್ಲಸ್ 4y ಮೈನಸ್ 6 ಈಕ್ವಲ್ ಟು ಇಕ್ವೇಷನ್ ಫಸ್ಟ್ ಆಯಿತು. 3x ಮೈನಸ್ y ಈಕ್ವಲ್ ಟು 9 ಆಯಿತು, ಇದು ಇಕ್ವೇಷನ್ ಸೆಕೆಂಡ್ ಆಯಿತು. ಈ ಇಕ್ವೇಷನ್ ಆದೇಶ ವಿಧಾನ ಬಿಡಿಸಬೇಕು. ಇಕ್ವೇಷನ್ 1 ತೊಗೋತೀನಿ. 3x ಪ್ಲಸ್ 4y ಈಕ್ವಲ್ ಟು ಮೈನಸ್ 6 ಆಯಿತು. 4y ಇಲ್ಲೇ ಇಡ್ರಿ, ಮೈನಸ್ 6 ಇದು ಈ ಕಡೆ ತೊಗೊಂಡ್ರೆ ಮೈನಸ್ 3x ಆಯಿತು. 4y ಈಕ್ವಲ್ ಟು ಮೈನಸ್ 6 3x ಡಿವೈಡ್ ಬೈ 4 ಆಯಿತು. ಅಂದರೆ y ಅಂದರೆ ಮೈನಸ್ 6 ಮೈನಸ್ 3x ಡಿವೈಡ್ ಬೈ 4 ಆಯಿತು. ಕಂಟಿನ್ಯೂ. ಈಗ ಇಕ್ವೇಷನ್ 2 ತಗೋರಿ. 3x ಮೈನಸ್ y ಈಕ್ವಲ್ ಟು 9. 3x ಮೈನಸ್ y ಈಕ್ವಲ್ ಟು 9 y ಇದ್ದಲ್ಲಿ ತುಂಬ್ರಿ. 3x ಮೈನಸ್ y ಅಂದರೆ ಇದು ಪೂರ್ತಿ ತುಂಬಬೇಕು. ಮೈನಸ್ 6 ಮೈನಸ್ 3x ಡಿವೈಡ್ ಬೈ 4 ಮೈನಸ್ ಈಕ್ವಲ್ ಟು 9. 3x ಆಯಿತು. ಇಲ್ಲಿ 1 ಇರ್ತದೆ ನೋಡಿರಿ. ಇಲ್ಲಿ 1 ಮತ್ತು 4 ಲಸ ತೆಗಿಬೇಕಾಗ್ತದೆ. ಇಲ್ಲಿ ಕೂಡ ಇಲ್ಲಿ 1 4 4 1 ಲಸ 4 4 3 12 ಆಗ್ತೈತಿ. ಫಸ್ಟ್ ಸ್ಟೆಪ್ ಇಲ್ಲಿ ಹಿಂಗೆ ಇಡೋರಿ. ಪ್ಲಸ್ ಆಯಿತು. 6 3 1 3 3x ಡಿವೈಡ್ ಬೈ 4 ಈಕ್ವಲ್ ಟು 9. ಈ 1 ಮತ್ತು 4 ಲಸ ಇಲ್ಲಿ ಲಸ 4 ಆಗುತ್ತೆ. 1 4 4 1 4 3 12x ಆಯಿತು. 6 ಆ್ಯಸ್ ಇಟ್ ಇಸ್ ರೀ. 3x ಅಷ್ಟೇ ಹೇಳ್ರಿ, ಈಕ್ವಲ್ ಟು 9 ಆಯಿತು. ಈಗ 12x ಪ್ಲಸ್ 3x ಇದು 15x ಆಯಿತು. ಪ್ಲಸ್ 6 9 ಇಂಟು 4 ಅಷ್ಟೇ ಹೇಳ್ರಿ. 15x ಪ್ಲಸ್ 6 9 4 36. 15x 36 ಇದು 6 ಈ ಕಡೆ ಹೋದರೆ ಮೈನಸ್ ಆಯಿತು. 15x ಈಕ್ವಲ್ ಟು 36 ಒಳಗೆ 6 ಹೋದರೆ 30 ಉಳಿತು. ಸೊ x ಈಕ್ವಲ್ ಟು 30 ಬೈ 15 ಆಗುತ್ತೆ. ಸೊ 15 1 15 2 ಸೊ x ಈಕ್ವಲ್ ಟು 2 ಬರಿಬೋದು. ಸೊ ದೇರ್ ಫಾರ್ x ಈಕ್ವಲ್ ಟು 2 ಬಂತು. ಈ ಎಕ್ಸ್ ವ್ಯಾಲ್ಯೂ ಇಕ್ವೇಷನ್ 1ರಲ್ಲಿ ತುಂಬೋಣ. ನಾವು ಇಕ್ವೇಷನ್ 1ರಲ್ಲಿ y ಈಕ್ವಲ್ ಟು ಮೈನಸ್ 6 ಮೈನಸ್ 3x ಡಿವೈಡ್ ಬೈ 4. y ಈಕ್ವಲ್ ಟು ಮೈನಸ್ 6 3x ಅಂದರೆ 2 ತುಂಬ್ರಿ. y ಈಕ್ವಲ್ ಟು ಮೈನಸ್ 6 3 ಇಂಟು 2 ಇದನ್ನು ಮೈನಸ್ 6 ಆಯಿತು. ಡಿವೈಡ್ ಬೈ 4 y ಈಕ್ವಲ್ ಟು ಮೈನಸ್ 12 ಬೈ 4 ಆಯಿತು. ಸೊ y ಈಕ್ವಲ್ ಟು ನೋಡಿ ಕಟ್ತದೆ 4 1 4 3 ಕಟ್ತದೆ ಮೈನಸ್ 3 ಆಯಿತು.
ಸೊ ದೇರ್ ಫಾರ್ ಎಕ್ಸ್ ಈಕ್ವಲ್ ಟು 2 ಆ್ಯಂಡ್ ವೈ ಈಕ್ವಲ್ ಟು -3 ಆನ್ಸರ್ ಬರ್ತೈತಿ. ಈ ಥರ ಹೆಚ್ಚಿನ ವಿಡಿಯೋಗಾಗಿ ಎಕ್ಸ್ಪರ್ಟ್ ಕರೆಕ್ಟ್ ಯೂಟ್ಯೂಬ್ ಚಾನಲ್ಗೆ ಕ್ಲಿಕ್ ಮಾಡಿ ಹೆಚ್ಚಿನ ವಿಡಿಯೋಗಳನ್ನು ನೋಡಿರಿ. ಧನ್ಯವಾದಗಳು. ಈ ವಿಡಿಯೋ ಎಲ್ಲ ವಿದ್ಯಾರ್ಥಿಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.